ನೋಡಿ ರೈತರೇ, ಯಾವ ರೀತಿ ತರಕಾರಿ ಗಿಡಗಳಿಗೆ ನೀರು ಚಿಮ್ತಾ ಇದೆ ನೋಡಿ. ನಾವು ಕೈಯಲ್ಲಿ ಪೈಪಲ್ಲಿ ನೀರು ಹಿಡಿದ್ರೆ ಅದರ ಬುಡ ಗಟ್ಟಿಯಾಗ್ತದೆ. ಪೋಷಕ ತುಳುವಲ್ಲಿ ಗಿಡಿಪ್ಪುಣ ಅಂತ ಹೇಳ್ತಾರೆ, ಗಿಡಿದು ಹೋಗ್ತದೆ. ಹಾಗಾಗಿ ನೋಡಿ, ಈ ಥರದ ರೈನ್ ಗನ್ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಿ. ಕಾರಣ 5 HP ಒಂದು ಪಂಪ್ಗೆ ಒಂದೇ ಸ್ಪ್ರಿಂಕ್ಲರ್ ಹಾಕುವಂಥದ್ದು. ಇದು ಹಾಕಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮಳೆ ಬಂದಾಗೆ ಆಗ್ತದೆ. ಯಾವುದೇ ಗಿಡಗಳಿಗೆ ಪೆಟ್ಟಾಗೋದಿಲ್ಲ. ನೋಡಿ, ಮೇಲೆ ಹೋಗಿ ಕೆಳಗೆ ನೀರು ಚಿಮ್ತದೆ. ಮಳೆ ಬಂದಾಗೆ ಆಗ್ತದೆ. ಭಾರಿ ಸುಲಭ. ಇಲ್ಲಂದರೆ ತುಂಬ ತರಕಾರಿ ಮಾಡುವವರಿಗೆ ನೀರು ಕೊಡುವುದೇ ಬಹಳ ದೊಡ್ಡ ಸಮಸ್ಯೆ ಆಗ್ತದೆ. ಬಹಳ ದೊಡ್ಡ ಕೆಲಸ ಅಂದರೆ ಅದು ನೀರು ಉಣಿಸುವಂಥದ್ದಕ್ಕೆ. ಅಂದರೆ ಗಿಡಗಳಿಗೆ ಪೆಟ್ಟಾಗಬಾರ್ದು. ಆ ನಿಟ್ಟಿನಲ್ಲಿ ಈ ಥರ ಸ್ಪ್ರಿಂಕ್ಲರ್, ಇದು ಯಾವಾಗ ತನಕ ಈ ಸ್ಪ್ರಿಂಕ್ಲರ್ ನಡೀತೆ ಅಂತ ಹೇಳಿದ್ರೆ, ಸಸಿ ಸಾಧಾರಣ 1 ಫೀಟ್ ಬಂದು ಅದಕ್ಕೆ ಗೊಬ್ಬರ ಕೊಟ್ಟು ಮಣ್ಣು ಹಾಕ್ತೀವಿ. ಬುಡಕ್ಕೆಲ್ಲ ಮಣ್ಣೆಲ್ಲ ಕೊಟ್ಟು ಅದು ಬದು ಥರ ಮಾಡ್ತೀವಿ. ಹೂ ಬರುವ ಟೈಮ್ ಶುರುವಾಗುವಾಗ ನಾವು ಮತ್ತೆ ಸ್ಪ್ರಿಂಕ್ಲರ್ ಹಾಕಲಿಕ್ಕೆ ಆಗೋದಿಲ್ಲ. ಆಮೇಲೆ ಬುಡಕ್ಕೆ ನೀರು ಕೊಡಬೇಕು. ಯಾಕಂತ ಹೇಳಿದ್ರೆ ಆವಾಗ ಈ ಸ್ಪ್ರಿಂಕ್ಲರ್ ಹಾಕಿದರೆ ಹೂವಿನ ಇದರ ಸಸಿಗಳೇನಿದೆ ಇವತ್ತು ಅದು ಹೂ ಬಿಡುವ ಹೊತ್ತಲ್ಲಿ ಈ ಥರ ನೀರು ಬಿದ್ದರೆ ಹೂವೆಲ್ಲ ಬಿದ್ದು ಹೋಗ್ತದೆ ನೋಡಿ. ಮತ್ತೆ ಆಗೋದಿಲ್ಲ. ಈ ಪ್ರಾರಂಭ ಹಂತದಲ್ಲಿ ಸಾಧಾರಣ 10-20-25 ದಿವಸ ತನಕ ಬೀಜ ಹಾಕಿ 10-20 ದಿವಸ ತನಕ ಈ ಥರ ನೀರು ಕೊಡಲಿಕ್ಕೆ ಆಗ್ತದೆ ನೋಡಿ. ಇದು ನೋಡಲಿಕ್ಕೆ ಮಾತ್ರ ಬಹಳ ಫೋರ್ಸ್ ಕಾಣ್ತದೆ. ಹಾಗೆ ಮೇಲೆ ಹೋಗಿ ಚಿಮ್ತದೆ. ಅದು ಮಳೆಗಾಲದಲ್ಲಿ ಯಾವ ರೀತಿ ನೀರು ಚಿಮ್ತದೆ, ಮಳೆಯಲ್ಲಿ ಯಾವ ರೀತಿ ನೀರು ಕೆಳ ಬೀಳ್ತದೆ ಭೂಮಿಗೆ, ಅದೇ ಥರ ಮಳೆಯ ಥರ ಇದು ಕೂಡ ಆಗ್ತದೆ. ನೋಡ್ಬೋದು ನೆನೆಯಲ್ಲಿ. ನೋಡಿ, ಮಳೆಯ ಥರ ಚಿಮ್ತಾ ಇದೆ ನೋಡಿ. ನೀರು ಉಣಿಸಲಿಕ್ಕೆ ಬಹಳ ಸುಲಭ ಇದು. ಕಾರಣ ಒಂದೇ ಟೈಮಿಗೆ ಸಾಧಾರಣ ಒಂದು 50-60 ಸೆನ್ಸ್ ಜಾಗ ಒಂದೇ ಸರಿ ನೀರು ಕೊಡಲಿಕ್ಕೆ ಆಗ್ತದೆ ನೋಡಿ. ಯಾವ ಥರ ಮಳೆ ಮಾಯಿಶ್ಚರ್ ಆಗಿತ್ತು, ಮಂಜಿನಾಗೆ ಬೀಳ್ತದೆ ಮೇಲೆ ಹೋಗಿ. ಮಂಜಿನ ಥರ ಮಳೆ ಸಾಧಾರಣ ಸಣ್ಣ ಮಟ್ಟಿನ ಮಳೆಗೆ ಬರೋದು ಅದೇ ಥರ ಆಗ್ತದೆ. ಹಾಗಾಗಿ ಯಾವುದೇ ಗಿಡಗಳಿಗೆ ಪೆಟ್ಟಾಗೋದಿಲ್ಲ ಈ ಥರ ಹಾಕಿದರೆ. ಮತ್ತು ನಿರ್ವಹಣೆ ಮಾಡಲಿಕ್ಕೆ ಕೆಲಸದ ಕೂಲಿ ಜನರನ್ನು ಕಮ್ಮಿ ಮಾಡ್ಬೋದು. ಇಲ್ಲಾಂದರೆ ಇಷ್ಟು ಗಡಿಗಳು ನೀರು ಹಾಕಬೇಕಾದ್ರೆ ಒಬ್ಬನಿಗೆ ಮಧ್ಯಾಹ್ನ ಕೆಲಸ ಇದೆ ನೋಡು. ಈ ಥರ ಸ್ಪ್ರಿಂಕ್ಲರ್ ಹಾಕಿದರೆ ಖಾಲಿ ಒಂದು ದಿವಸಕ್ಕೊಂದು 10 ನಿಮಿಷ ಹಾಕಿದರೆ ಸಾಕಾಗ್ತದೆ. 10 ರಿಂದ 1/4 ಗಂಟೆ ಡೈಲಿ ಹಾಕಿದರೆ ಸಾಕಾಗ್ತದೆ.